ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 118ನೇ ಅಧ್ಯಾಯ 24ನೇ ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಈ ದಾವೀದ ಭಕ್ತರು ಹೇಳ್ತಿದ್ರೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ನಾವು ಅದರಲ್ಲಿ ಉಲ್ಲಾಸಿಸೋಣ, ಆನಂದಿಸೋಣ ಎಂಬುದಾಗಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಇಲ್ಲಿ ದಾವೀದ ಭಕ್ತನ ಜೀವಿತದಲ್ಲಿ ಬಹಳವಾದ ಭಯಂಕರ ಕಷ್ಟಗಳು, ನಿಂದೆಗಳು, ಅವಮಾನಗಳು ಅವರನ್ನು ಅಂಟಿಸಿಕೊಂಡು ಬರುವಂತ ಪ್ರತಿಯೊಂದು ದಿನಗಳು, ದುಃಖದ ದಿನಗಳು ಅವರಿಗೆ ಬರುತ್ತಾ ಇದ್ರೂ ಕೂಡ ದಾವೀದ ಭಕ್ತ ಹೇಳ್ತಿದ್ದಾರೆ, ಈ ದಿನವು ಯೆಹೋವನಿಂದಲೇ ನೇಮಕವಾದಿದ್ದು, ಈ ದಿನವು ದೇವರ ಹೆಸರಿಂದಲೇ ಈ ದಿನವು ನೇಮಕವಾದಿದ್ದು. ನಾವು ಅದರಲ್ಲಿ ಎಷ್ಟೇ ನಮಗೆ ಸಮಸ್ಯೆಗಳು ಬರಲಿ, ಎಷ್ಟೇ ಅವಮಾನ ಸ್ಥಿತಿಗಳು ಬರಲಿ, ಎಷ್ಟೇ ನಮ್ಮನ್ನು ಹಿಂಸೆ ಪಡಿಸುವಂತ ಜನರಿಂದ ನಾವೇನ್ ಮಾಡಬೇಕು, ಅದರ ಬಗ್ಗೆ ನಾವು ಆಲೋಚನೆ ಮಾಡಬಾರ್ದು. ನಾವು ಆ ದಿನದಲ್ಲಿ ನಮಗೆ ದೇವರು ಸಂತೋಷವಾಗಿ ಇಟ್ಟಿದ್ದಾರೆ. ಆ ದಿನದಲ್ಲಿ ನಾವು ಆನಂದಿಸೋಣ, ಸಂತೋಷ ಪಡೋಣ ಅಂತೇಳಿ ದಾವೀದ ಭಕ್ತ ಹೇಳ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಸಣ್ಣ ಒಂದು ಕಷ್ಟಗಳು ಬಂದರೂ ಕೂಡ ನಾವು ಸಹಿಸಿಕೊಳ್ಳೋದಿಲ್ಲ ಪ್ರಿಯರೇ. ಒಂದು ಸಣ್ಣ ಒಂದು ತಲೆನೋವು ಬಂದರೂ ಕೂಡ ನಾವು ಅದರಲ್ಲೇ ದಿನ ಕಳಿತಿರ್ತೀವಿ ಪ್ರಿಯರೇ. ಆದರೆ ಇಲ್ಲಿ ದಾವೀದ ಭಕ್ತರಿಗೆ ಬಂದಂಥ ಪ್ರತಿಯೊಂದು ಸಂಕಟವು, ಪ್ರತಿಯೊಂದು ಮರಣಕರ ಅಂತ ಬಂಧನಗಳು ಬಂದರೂ ಸಹ ದೇವರಿಂದಲೇ ನೇಮಕವಾದುದು ಈ ದಿನವು. ನಾವು ಅದರಲ್ಲಿ ಉಲ್ಲಾಸಿಸೋಣ, ಸಂತೋಷಿಸೋಣ ಎಂಬುದಾಗಿ ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಅಂತ ಭಯಂಕರ ಪರಿಸ್ಥಿತಿಗಳು, ಎಷ್ಟೇ ನಮ್ಮನ್ನು ನಿಂದಿಸುವಂತ ಪ್ರತಿಯೊಬ್ಬ ಜನರಿಂದ, ಶತ್ರುಗಳಿಂದ, ನಮ್ಮ ಕುಟುಂಬಸ್ಥರಿಂದ, ನಮ್ಮ ಸ್ನೇಹಿತರಿಂದ, ಯಾವ್ದು ವಿಷಯದಲ್ಲಿ ನಮ್ಮನ್ನು ಅನೇಕ ವಿಷಯದಲ್ಲಿ ನಾವು ಬಾಧೆ ಪಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಬಾಧೆ ಪಡಬೇಡ ಪ್ರಿಯರೇ. ಯಾಕಂದ್ರೆ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು, ಈ ದಿನವು ಯೆಹೋವನಿಂದಲೇ ನೇಮಕವಾದಿದ್ದು. ನಾವು ಎಲ್ಲಾ ವಿಷಯನ ಚಿಂತಿಸಲ್ಲಂಗೆ ದೇವರ ಹೆಸರಿನಿಂದ ಉಲ್ಲಾಸಿಸುವಂತರಾಗಿದ್ದು, ಆನಂದಿಸುವಂತರಾಗಿದ್ದು ಇರೋಣ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ದಾವೀದರ ಭಕ್ತರ ಹಾಗೆ ನಾವು ದೇವರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನಮ್ಮ ಪ್ರತಿ ದಿನವೂ ದೇವರಲ್ಲಿ ಉಲ್ಲಾಸಿಸುವಂತ ಮಕ್ಕಳಾಗಿರೋಣ ಪ್ರಿಯರೇ. ಒಂದು ಸಣ್ಣ ಉದಾಹರಣೆ ನೋಡ್ಕೊಳ್ಳೋಣ ಪ್ರಿಯರೇ. ಒಂದು ದಿವಸದಲ್ಲಿ ಒಂದು ದೇವರ ಭಕ್ತರಾದ ಒಬ್ಬ ವ್ಯಕ್ತಿಯು ಅವರ ಕುಟುಂಬದಲ್ಲಿ ಅವ್ರು ಬಹಳ ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇರ್ತಿರು. ಅವರು ಯಾವಾಗಲೂ ದೇವರ ಸೇವೆಯನ್ನು ಮಾಡ್ತಾ ಇದ್ರು ಪ್ರಿಯರೇ. ಅವರಿಗೆ 3 ವರ್ಷದಿಂದ ಕ್ಯಾನ್ಸರ್ ರೋಗವನ್ನು ಹುಟ್ಟಿತು ಪ್ರಿಯರೇ. ಕ್ಯಾನ್ಸರ್ ರೋಗ ಅವ್ರ ಶರೀರದಲ್ಲಿ ಇದ್ದಿದ್ದರಿಂದ ಅವರು ಆ ಕ್ಯಾನ್ಸರ್ ರೋಗದಿಂದ ನನಗಿದೆ ಎಂಬುದಾಗಿ ಚಿಂತಿಸಿರಲಿಲ್ಲ. ಯಾವುದು ವಿಷಯದಲ್ಲಿ ಅವರು ದುಃಖ ಪಡಲಿಲ್ಲ. ಇದು ಯೆಹೋವನು ನನಗೆ ಆರೋಗ್ಯ ಕೊಟ್ಟಿದ್ದಾರೆ, ನನಗೆ ಎಷ್ಟೇ ಒಂದು ರೋಗ ಬರಲಿ, ಕ್ಯಾನ್ಸರ್ ಆಗಲಿ, ನಮ್ಗೆ ಯಾವುದೇ ನನ್ನ ಶರೀರದಲ್ಲಿ ಇದ್ದಂಥ ಪ್ರತಿಯೊಂದು ರೋಗ ಬರಲಿ, ನನಗೆ ಚಿಂತೆ ಇಲ್ಲ. ನನಗೆ ಜೀವ ಕೊಟ್ಟಿದಂಥ ದೇವರು ಸರ್ವಶಕ್ತನಾದ ದೇವರು ಎಂಬುದಾಗಿ ಅವರು ಅಂದ್ಕೊಂಡಿರ್ತಾರೆ ಪ್ರಿಯರೇ. ಆದರೆ ಅವ್ರಿಗೆ ನೋಡಿ ಕೆಲವು ಜನರುಗಳು ಏನು ಹೇಳ್ತಿದ್ದಾರೆ, ನೀವು ದೇವ್ರ ಭಕ್ತರು ಇದ್ದಿದ್ರಲ್ಲ, ನಿಮ್ಗೆ ಯಾಕೆ ಈ ರೋಗ, ಯಾಕೆ ನಿಮ್ಮ ಸಮಸ್ಯೆ ಅಂತ ಬಹಳ ಜನರಿಗೆ ನಿಂದಿಸ್ತಾ ಇದ್ರು, ಅವಮಾನ ಪಡಿಸ್ತಿದ್ರು. ಆದ್ರೆ ದೇವ್ರ ಭಕ್ತರು ಹೇಳಿದ್ರು ಒಂದೇ ಒಂದು, ಏನಂದ್ರೆ ನನ್ನಲ್ಲಿರೋಂಥ ರೋಗ ನೀವು ಯಾಕೆ ಬಾಧೆ ಪಡ್ತಿದ್ದೀರಾ, ನೀವು ಯಾಕೆ ಸಂಶಯ ಪಡ್ತಿದ್ದೀರಾ? ನನ್ನಲ್ಲಿರುವಂಥ ದೇವರ ಆತ್ಮ ಇದೆ, ನಮ್ಗೆ ಜೀವ ಕೊಟ್ಟಿದಂಥ ದೇವರು ಸರ್ವಶಕ್ತನಾದ ದೇವರು. ನನಗೆ ಎಷ್ಟೇ ಕಷ್ಟ ದಿನಗಳು ಬರಲಿ, ಎಷ್ಟೇ ನನಗೆ ಸಮಸ್ಯೆಗಳು ಬರಲಿ, ನಾನು ಅದರ ಬಗ್ಗೆ ನಾನು ಚಿಂತಿಸುವುದಿಲ್ಲ. ಯಾಕೆ ನನ್ನ ಬಗ್ಗೆ ನೀವು ಚಿಂತಿಸ್ತಿದ್ದೀರಿ ಎಂಬುದಾಗಿ ಆ ದೇವ ಭಕ್ತರು ಹೇಳಿದ್ರು ಪ್ರಿಯರೇ. ಆದ್ರೆ ಪ್ರಿಯರೇ, ನಾವು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು, ಎಷ್ಟೇ ನಮಗೆ ಅವಮಾನ ಪಡಿಸುವಂತ ಜನರು, ಎಷ್ಟೇ ನಮ್ಮ ನಿಂದೆ ಪಡಿಸುವಂತ ಜನರು ಇದ್ರಬಹುದು ಪ್ರಿಯರೇ. ಆದ್ರೆ ನಾವು ಅದರ ಸಲುವಾಗಿ ನಾವು ಬಾಧೆ ಪಡ್ಬಾರ್ದು ಪ್ರಿಯರೇ. ಯಾಕಂದ್ರೆ ದೇವರು ಈ ದಿನದಲ್ಲಿ ದೇವರ ಯೆಹೋವನಿಂದಲೇ ನೇಮಕವಾದದ್ದು. ನಾವು ಪ್ರತಿ ದಿನವೂ ದೇವರ ಹೆಸರಿಂದನೇ ನಮ್ಮನ್ನು ನೇಮಕವಾದದೆಂಬುದಾಗಿ ನಮ್ಮ ಜೀವನ ಸಂಖ್ಯೆಯಲ್ಲಿ ಎಣಿಸೋದು ಪ್ರಿಯರೇ. ನಾವು ಅದರಲ್ಲಿ ಯಾವುದೇ ಒಂದು ಸಂಶಯ ಪಡದೆ ದೇವರ ಮೇಲೆ ವಿಶ್ವಾಸ ಇಟ್ಟು ನಾವು ಅದರ ಉಲ್ಲಾಸಿಸುವಂತರಾಗಿರೋಣ, ನಾವು ಆನಂದಿಸುವಂತರಾಗಿರೋಣ.
ದಾವಿದ ಭಕ್ತನ ಜೀವಿತದಲ್ಲಿ ನಡೆದ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕೂಡ ನಡೆಯುವಂಥದ್ದಾಗಿದೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಷ್ಟಗಳು, ಅವಮಾನ ಸ್ಥಿತಿಗಳು, ನಿಂದೆಗಳು ಎಷ್ಟೇ ಇರಲಿ ಪ್ರಿಯರೇ, ಆದರೆ ನೀವು ಅದರ ಬಗ್ಗೆ ಚಿಂತಿಸಲಂಗೆ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಬಾಳುವುದಾದರೆ ಈ ಮುಂಜಾನೆ ಸಮಯ ಈ ದಿನವು ಯೆಹೋವನಿಂದಲೇ ನೇಮಕವಾದುದು ಎಂಬುದಾಗಿ ನೀವು ಅದರಲ್ಲಿ ಉಲ್ಲಾಸಿಸುತ್ತಾ ಸಂತೋಷ ಪಡುತ್ತಾ ಆನಂದಿಸುವಂತರಾಗಿರೋಣ ಪ್ರಿಯರೇ. ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಕುಟುಂಬದಲ್ಲಿ ನೆರವೇರಿಸ್ರಿ ತಂದೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಅವರು ಈ ದಿನದಲ್ಲಿ ಯೆಹೋವನಿಂದಲೇ ಬಂದ ನೇಮಕವಾದದ್ದು ಎಂಬುದಾಗಿತ್ತು ಅವರು ತಿಳಿದುಕೊಂಡು ತಂದೆ ಎಲ್ಲಾ ವಿಷಯ ಅವ್ರು ದುಃಖಿಸಲ್ದಂಗೆ ಚಿಂತಿಸಲ್ದಂಗೆ ಪ್ರಭಾ ಎಲ್ಲಾ ವಿಷಯ ಅವ್ರು ಸಂತೋಷ ಪಡುವಂತೆ ಉಲ್ಲಾಸಿಸುವಂತೆ ತಂದೆ ನಿನ್ನ ನಾಮದಲ್ಲಿ ಅವರಿಗೆ ಆನಂದ ಪಡುವಂತೆ ದೇವರ ಸಹಾಯ ಮಾಡ್ರಿ ತಂದೆ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅಭಿವೃದ್ಧಿ ಪಡಿಸ್ರಿ ಪ್ರಭಾ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರು ನಿನ್ನ ನಾಮದಲ್ಲಿ ತಂದೆ ಅವ್ರು ಯಾವಾಗಲೂ ಸಂತೋಷದಿರುವಂತೆ ಸಹಾಯ ಮಾಡ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಿಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್.